ಸಾಲದ ಶೂಲ ಬೀದರಿನಲ್ಲಿ ವ್ಯಕ್ತಿ ಸೂಸೈಡ್ ಮಾಡಿಕೊಂಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಸಾಲದ ಶೂಲ ಬೀದರಿನಲ್ಲಿ ವ್ಯಕ್ತಿ ಸೂಸೈಡ್ ಮಾಡಿಕೊಂಡಿರುವಂತದ್ದು. ತಾಯಿ ಮಾಡಿದ ಸಾಲವನ್ನ ತೀರಿಸಲಾಗದೆ ಮಗ ಆತ್ಮಹತ್ಯೆಗೆ ಮುಂದಾಗಿದ್ದಾರೆ. ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕಿನ ರಾಂಪುರ್ ಗ್ರಾಮದಲ್ಲಿ ಘಟನೆ ನಡೆದಿರುವಂತದ್ದು. ರಾಂಪುರ್ ಗ್ರಾಮದ 26 ವರ್ಷದ ಗಣೇಶ್ ನೇಣಿಗೆ ಶರಣಾಗಿದ್ದಾರೆ. ಕೃಷಿಗಾಗಿ ಬ್ಯಾಂಕಿನಲ್ಲಿ 5 ಲಕ್ಷ ರೂಪಾಯಿಗಳನ್ನ ಸಾಲವನ್ನ ಪಡೆದಿದ್ರು. ತೊಗರಿ ಬಿತ್ತನೆಯನ್ನ ಮಾಡಿ ಇನ್ನು ಒಂದು ರೀತಿಯಲ್ಲಿ ಭೂಮಿ ಕೈ ಹಿಡಿಯಲಿಲ್ಲ. ಸಾಲ ಮರುಪಾವತಿಸಲು ಸಾಧ್ಯವಾಗದೆ ಆತ್ಮಹತ್ಯೆಗೆ ಮುಂದಾಗಿರುವಂತದ್ದು. ಚಿಟಗುಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಸಾಲದ ಶೂಲ ಬೀದರಿನಲ್ಲಿ ವ್ಯಕ್ತಿ ಸೂಸೈಡ್ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ತಾಯಿ ಮಾಡಿದಂತಹ ಸಾಲವನ್ನ ತೀರಿಸಲಾಗದೆ ಮಗ ಆತ್ಮಹತ್ಯೆಗೆ ಮುಂದಾಗಿರುವಂತದ್ದು. ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ರಾಂಪುರ ಗ್ರಾಮದ 26 ವರ್ಷದ ಗಣೇಶ್ ನೇಣಿಗೆ ಶರಣಾಗಿದ್ದಾರೆ. ಕೃಷಿಗಾಗಿ ಬ್ಯಾಂಕಿನಲ್ಲಿ 5 ಲಕ್ಷ ರೂಪಾಯಿಗಳನ್ನ ಸಾಲವನ್ನ ಮಾಡಿದ್ದ ಗಣೇಶ್ ತಾಯಿ ಸಾಲದಿಂದ ತೊಗರಿ ಬಿತ್ತನೆಯನ್ನ ಮಾಡಲಾಗಿತ್ತು. ಆದ್ರೆ ಭೂಮಿ ಈ ವರ್ಷ ಕೈ ಹಿಡಿಯಲಿಲ್ಲ. ಸಾಲವನ್ನ ಮರುಪಾವತಿಸಲು ಸಾಧ್ಯವಾಗದೆ ಆತ್ಮಹತ್ಯೆಗೆ ಮುಂದಾಗಿರುವಂತದ್ದು. ಚಿಟಗುಪ್ಪ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿರುವಂತದ್ದು. ಸಾಲದ ಶೂಲ ಬೀದರಿನಲ್ಲಿ ವ್ಯಕ್ತಿ ಸೂಸೈಡ್ಗೆ ಮುಂದಾಗಿದ್ದಾರೆ. ತಾಯಿ ಮಾಡಿದಂತಹ ಸಾಲವನ್ನ ತೀರಿಸಲಾಗದೆ ಮಗ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಘಟನೆ ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕಿನ ರಾಂಪುರ ಗ್ರಾಮದಲ್ಲಿ ನಡೆದಿರುವಂತದ್ದು. ರಾಂಪುರ ಗ್ರಾಮದ 26 ವರ್ಷದ ಗಣೇಶ್ ನೇಣಿಗೆ ಶರಣಾಗಿದ್ದಾರೆ. ಇನ್ನು ಕೃಷಿಗಾಗಿ ಬ್ಯಾಂಕಿನಲ್ಲಿ 5 ಲಕ್ಷ ರೂಪಾಯಿಯನ್ನ ಸಾಲವನ್ನ ಪಡೆದುಕೊಂಡಿದ್ರು ಗಣೇಶ್ ತಾಯಿ. ಇನ್ನು ಸಾಲದಿಂದ ತೊಗರಿ ಬಿತ್ತನೆಯನ್ನ ಮಾಡಲಾಗಿತ್ತು. ಆದ್ರೆ ಈ ವರ್ಷ ಭೂಮಿ ಕೈ ಹಿಡಿಯದ ಕಾರಣ ಸಾಲವನ್ನ ಮರುಪಾವತಿಸಲು ಸಾಧ್ಯವಾಗದೆ ಆತ್ಮಹತ್ಯೆಗೆ ಮುಂದಾಗಿರುವಂತದ್ದು. ಸದ್ಯ ಚಿಟಗುಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ತಾಯಿ ಮಾಡಿದ ಸಾಲ ತೀರಿಸಲಾಗದೆ ಮಗ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕಿನ ರಾಂಪುರ ಗ್ರಾಮದಲ್ಲಿ ನಡೆದಿದೆ. ರಾಂಪುರ ಗ್ರಾಮದ 26 ವರ್ಷದ ಗಣೇಶ್ ನೇಣಿಗೆ ಶರಣಾಗಿದ್ದು, ಇವರ ತಾಯಿ ಕೃಷಿಗಾಗಿ ಬ್ಯಾಂಕಿನಲ್ಲಿ 5 ಲಕ್ಷ ಸಾಲವನ್ನ ಮಾಡಿದ್ರು ಎನ್ನಲಾಗಿದೆ. ಸಾಲ ಮರುಪಾವತಿಸಲು ಸಾಧ್ಯವಾಗದೆ ಗಣೇಶ್ ನೇಣಿಗೆ ಶರಣಾಗಿದ್ದು, ಈ ಸಂಬಂಧ ಚಿಟಗುಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಎಸ್ ಸಾಲದ ಶೂಲ ಬೀದರಿನಲ್ಲಿ ವ್ಯಕ್ತಿ ಸೂಸೈಡ್ ಮಾಡಿಕೊಂಡಿರುವಂತಹ ಘಟನೆ ನಡೆದಿರುವಂತದ್ದು. ತಾಯಿ ಮಾಡಿದಂತಹ ಸಾಲ ತೀರಿಸಲಾಗದೆ ಮಗ ಆತ್ಮಹತ್ಯೆಗೆ ಮುಂದಾಗಿದ್ದಾರೆ. ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡುತ್ತಾರೆ ವರದಿಗಾರ ಶ್ರೀಮಂತ್ ರಾವ್ ಇಂಚೂರೆ. ಎಸ್ ಶ್ರೀಮಂತ್ ರಾವ್, ಏನು ನೋಡ್ತಾ ಇದ್ವಿ ಈಗ, ತಾಯಿ ಮಾಡಿದಂತಹ ಸಾಲವನ್ನ ತೀರಿಸಲಾಗದೆ ಮಗ ಆತ್ಮಹತ್ಯೆಗೆ ಮುಂದಾಗಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಹೌದು ಅಮಿತ್ ಅವರೇ, ಈ ಮೈಕ್ರೋ ಫೈನಾನ್ಸ್ ಕಿರುಕುಳ ಹಾಗೂ ಬ್ಯಾಂಕಿನ ಕಿರುಕುಳದಿಂದ ಪದೇ 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 ಆತ್ಮಹತ್ಯೆ ಆಗ್ತಾನೆ ಇದು ಬೀದರ್ ಜಿಲ್ಲೆಯಲ್ಲಿ ಎರಡನೇದು ಆತ್ಮಹತ್ಯೆ ಆಗಿದೆ ಅಮಿತ್ ಅವರೇ. ಇದು ಈ ಗಣೇಶ್ ಅಂತಕ್ಕಂಥದ್ದು ಯುವ ರೈತ, ಇವ್ರ ತಾಯಿಯವರು ಬ್ಯಾಂಕಿನಲ್ಲಿ ಸುಮಾರು 5 ಲಕ್ಷ ಸಾಲ ಮಾಡಿದ್ರು ಕೃಷಿ ಸಲಹೆಗೆ. ಈಗ ತೊಗರಿ ಬೆಳೆ ಚೆನ್ನಾಗಿದೆ, ತೊಗರಿ ಬೆಳೆ ಮೇಲೆ ಕೊಡ್ತೀವಿ ಅಂತ ಹೇಳಿದ್ರಂತ ಬ್ಯಾಂಕಿಗೆ. ಈಗ ತೊಗರಿ ಬೆಳೆ ಸರಿಯಾಗಿ ಬರದಿದ್ದ ಕಾರಣಕ್ಕೆ ಈಗ ಸಾಲ ಕೊಡೋಕ್ ಆಗಲ್ಲ, ಏನ್ ಮಾಡ್ಬೇಕು ಏನಿಲ್ಲ ಅಂತಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಮಿತ್ ಅವರೇ. ಓಕೆ, ಈಗ ಅವ್ರ ತಾಯಿ ಏನಂತ ಹೇಳ್ತಾ ಇದ್ದಾರೆ? ಎಷ್ಟು ಲಕ್ಷ ರೂಪಾಯಿಯನ್ನ ಸಾಲವಾಗಿ ಪಡೆದುಕೊಂಡಿರ್ತಾರೆ? ಅವ್ರ ತಾಯಿ ಹತ್ರ ಇದು ನನಗ್ ಗೊತ್ತಿಲ್ಲ, ಈ ರೀತಿ ನಮ್ಮ ಮಗ ಆತ್ಮಹತ್ಯೆ ಮಾಡ್ಕೊತ ಅಂಬೋದು ಗೊತ್ತಿದ್ದಿಲ್ಲ. ಈ ಬ್ಯಾಂಕಿನಲ್ಲಿ ಸಾಲ 5 ಲಕ್ಷ ಸಾಲ ತೆಗೆದಿದೆ, ಸಾಲ ಕೊಡೋ ಸಲಕ ಅದು ಮಗನ ಹತ್ರ ಹೇಳಿದಕ್ಕಾಗಿ ಈ ರೀತಿ ಮನವೊಂದು ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ರು ಅಮಿತ್ ಅವರೇ. ಹಾಗಿದ್ರೆ ಬ್ಯಾಂಕ್ ನಿಂದ ಏನಾದ್ರು ತೊಂದರೆಯನ್ನ ಕೊಡ್ತಾ ಇದ್ರ? ಅಂದ್ರೆ ಏನು ಸಾಲವನ್ನ ಕೊಟ್ಟಿರ್ತಾರೆ ಅದನ್ನ ಈಸ್ಕೊಳ್ಳೋಕೆ ಏನಾದ್ರು ತೊಂದರೆಯನ್ನ ಕೊಡ್ತಾ ಇದ್ರ? ಇಲ್ಲ, ತೊಂದ್ರೆ ಏನ್ ಕೊಡ್ತಾ ಇದ್ದಿಲ್ಲ. ಬಟ್ ಇವ್ರು ತಾಯಿ ಇವ್ರ ಜೊತೆ ಚರ್ಚೆ ಮಾಡಿದ್ರೆ ಇಷ್ಟು ಸಾಲ ತೆಗೆದು ಈಗ ತೊಗರಿ ಮೇಲೆ ಇದಿಷ್ಟು ಕೊಡ್ಬೇಕು, ಇದು ಮಾಡ್ಬೇಕು ಅಂತ ಹೇಳಿ ಡಿಸ್ಕಸ್ ಮಾಡಿದ್ದಕ್ಕಾಗಿ ಆಯ್ತು ತೊಗರಿ ಬೆಳೆ ಮೇಲೆ ಕೊಡ್ಬೇಕಂತ ಇದು ಮಾಡಿದ್ರು. ಈ ತೊಗರಿ ಬೆಳೆ ಏನದ ಸರಿಯಾಗಿ ಬರ್ಲಿಲ್ಲ, ಬೆಳೆ ಹಾಳಾಗಿ ಹೋಗಿದ್ದ ಕಡೆದ ಏನ್ ಮಾಡ್ಬೇಕಂತ ಮನೆಯಿಂದ ಯುವ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಅಮಿತ್ ಅವರೇ. ಈಗ ಅವ್ರ ತಾಯಿ ಏನಂತ ಹೇಳ್ತಾ ಇದ್ದಾರೆ ಶ್ರೀಮಂತ್ ರಾವ್? ತಾಯಿ ಏನು ಈ ರೀತಿ ಮಗ ನೊಂದ್ಕೊಂಡು ಆತ್ಮಹತ್ಯೆ ಮಾಡ್ಕೊಡ್ತಾನಂತ ನನಗ್ ಗೊತ್ತಿಲ್ಲ. ಈಗ ಏನ್ ಮಾಡ್ಬೇಕು, ಇದು ಸಾಲ ಮಾಡಿದ್ದು ಮಗನಿಗೆ ಹೇಳ್ಬೇಕಂತ ಹೇಳಿಲ್ಲ, ಗೊತ್ತಾಯ್ತು ಅವನಿಗೆ, ಗೊತ್ತಾಗಿ ಈ ರೀತಿ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ರು ಅಮಿತ್ ಅವರೇ. ಧನ್ಯವಾದಗಳು ಶ್ರೀಮಂತ್ ರಾವ್ ತಮ್ಮೆಲ್ಲ ಡೀಟೇಲ್ಸ್ ಗಳಿಗಾಗಿ. ಸಾಲದ ಶೂಲ ಬೀದರಿನಲ್ಲಿ ವ್ಯಕ್ತಿ ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾರೆ. ತಾಯಿ ಮಾಡಿದಂತಹ ಸಾಲವನ್ನ ತೀರಿಸಲಾಗದೆ ಮಗ ಆತ್ಮಹತ್ಯೆಗೆ ಮುಂದಾಗಿದ್ದಾರೆ. ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ರಾಂಪುರ ಗ್ರಾಮದ 26 ವರ್ಷದ ಗಣೇಶ್ ನೇಣಿಗೆ ಶರಣಾಗಿರುವಂತಹ ವ್ಯಕ್ತಿಯಾಗಿದ್ದು, ಕೃಷಿಗಾಗಿ ಬ್ಯಾಂಕಿನಲ್ಲಿ 5 ಲಕ್ಷ ಸಾಲವನ್ನ ಗಣೇಶ್ ತಾಯಿ ಮಾಡಿದ್ರು. ಸಾಲದಿಂದ ತೊಗರಿ ಬಿತ್ತನೆಯನ್ನ ಕೂಡ ಮಾಡಲಾಗಿತ್ತು. ಏನು ಭೂಮಿ ಕೈ ಹಿಡಿಯದೆ ಈ ವರ್ಷ ಸಾಲ ಮರುಪಾವತಿಸಲು ಸಾಧ್ಯವಾಗದೆ ಆತ್ಮಹತ್ಯೆಗೆ ಮುಂದಾಗಿದ್ದಾರೆ. ಚಿಟಗುಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ನೀವು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಕನಸಿದ್ರೆ ಮಾತ್ರ ಸಾಲದು, ಅದನ್ನ ನನ್ಸ್ ಮಾಡೋ ಒಂದು ವೇದಿಕೆ ನಿಮಗೆ ಗೊತ್ತಿರಬೇಕು. 30 ಡೇಸ್ ಇಂದ 45 ಡೇಸ್ ನಾವು ಕ್ರಾಶ್ ಕೋರ್ಸ್ ಅಂತ ನಾವು ಮಾಡ್ತಾ ಇದೀವಿ. ಪ್ರತಿಯೊಬ್ಬರಿಗೂ ಕೂಡ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ. ಹಾಸ್ಟೆಲ್ ಇರೋ ವಿದ್ಯಾರ್ಥಿಗಳಿಗೆ ಸ್ಟಡಿ ಅವರ್ಸ್ ಕೂಡ ಇರುತ್ತೆ, ಜೊತೆಗೆ ಡೌಟ್ ಕ್ಲಾರಿಫಿಕೇಶನ್ ಕೂಡ ಇರುತ್ತೆ. ನೀವು ಮೆರಿಟೋರಿಯಸ್ ಮಕ್ಕಳಾಗಿದ್ರೆ ನಮ್ಮ ಒಂದು ಸಂಸ್ಥೆಯಿಂದ ಫೀಸಸ್ ಅಲ್ಲಿ ರಿಯಾಯಿತಿ ಕೂಡ ಇರುತ್ತೆ. ನಮ್ಮ ಕ್ರಾಶ್ ಕೋರ್ಸ್ ಅಲ್ಲಿ ಲಿಮಿಟೆಡ್ ಸೀಟ್ ಇರೋದ್ರಿಂದ ಆದಷ್ಟು ಬೇಗ ಬಂದು ರಿಜಿಸ್ಟ್ರೇಷನ್ ನೀವು ಮಾಡ್ಕೋಬೇಕಾಗತ್ತೆ. ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಆಗಿದ ತಕ್ಷಣ ಅಂದ್ರೆ ಮಾರ್ಚ್ ನಮ್ಮ ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಎಕ್ಸೆಲ್ ಅಕಾಡೆಮಿ ಸಂಸ್ಥೆ 15 ವರ್ಷದಿಂದ ಕರ್ನಾಟಕದಲ್ಲಿ ನೀಟ್ ಮತ್ತೆ CET ಕೋಚಿಂಗ್ ಕೊಡ್ತಾ ಬರ್ತಾ ಇದೀವಿ. 15 ವರ್ಷದಲ್ಲಿ ಸಾವಿರಾರು ಮೆಡಿಕಲ್ ಸೀಟ್ ನ ಕೊಟ್ಟಿದೀವಿ, ಹಾಗೆ ಸಾವಿರಾರು ಇಂಜಿನಿಯರಿಂಗ್ ಸೀಟ್ ನ ಕೊಡ್ತಾ ಬರ್ತಾ ಇದೀವಿ. ನಾವು ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸಿ ಮಕ್ಕಳ ಒಂದು ಕನಸನ್ನ ನನಸು ಮಾಡೋ ಒಂದು ಏಕೈಕ ಸಂಸ್ಥೆಯಾಗಿ ನಾವು ಕರ್ನಾಟಕದಲ್ಲಿ ನಾವು ಹೆಮ್ಮೆಯಿಂದ ಹೆಗ್ಗಳಿಕೆಗೆ ಪಾತ್ರವಾಗಿದ್ದೇವೆ.